ಒಂದು ಕಡೆ ಪಕ್ಷದಲ್ಲಿರೋರ್ ಕಾಟ, ಆ ಬಣ ಈ ಬಣ ಅಂತ ಒಣ ರಾಜಕೀಯ, ಅದು ಸಾಲದೆ ಅನ್ನುವಂತೆ ಎದುರಾಳಿ ಪಕ್ಷದವರು ಕೂಡ ತೊಡೆ ತಡ್ತಾರೆ. ಏನಪ್ಪ ಮಾಡೋದು? ಇಲ್ಲಿ ಯಾವುದೇ ಟೌನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಯಾವಾಗ ಫ್ರೆಂಡ್ಶಿಪ್ ಆಗತ್ತೆ ಟೌನ್ಶಿಪ್ ಆಗತ್ತೆ ರಾಜಕಾರಣದಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ. 2028ರ ವಿಧಾನಸಭಾ ಚುನಾವಣೆ ಈಗಲೇನಾದರೂ ರಂಗ್ ಪಡೆದುಕೊಳ್ತಾ ಇದೆಯಾ ಅನ್ನೋದಕ್ಕೆ ಪುಷ್ಟಿ ನೀಡುವಂತೆ ಇವತ್ತಿನ ಟಾಪ್ ಸ್ಟೋರಿ ಇದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ಟಾಪ್ ಸ್ಟೋರಿ. ಪಂಥಾವಾನ ಪಾಲಿಟಿಕ್ಸ್ ಇದೆ ಇವತ್ತಿನ ಟಾಪ್ ಸ್ಟೋರಿ. ಓಕೆ, ಡಿ ಕೆ ಶಿವಕುಮಾರ್ ಯಾವ ರೀತಿಯಾದಂಥ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮತ್ತು ಒಬ್ಬ ಚಾಣಾಕ್ಷ ರಾಜಕಾರಣ, ಸಂಘಟನಾ ಚತುರ, ಹೀಗೆಲ್ಲ ಬಿರುದು ಬಾವಲಿಗಳಿದ್ದರೂ ಕೂಡ ಅವರ ನಡುವೆ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆಯ ಸೂತ್ರ ಯಾಕೆ ಇನ್ನೂ ಇವರ ಕೈಗೆ ಸಿಗ್ತಾ ಇಲ್ಲ ಅನ್ನುವ ಅನೇಕ ಪ್ರಶ್ನೆಗಳ ನಡುವೆ ಸದ್ಯಕ್ಕೆ ಈ ಸಂಪತ್ತಿಗೆ ಸವಾಲು ಅನ್ನುವ ಪ್ರಶ್ನೆ ಬಂದೊದಗಿದೆ. ಯಾಕೆ, ಏನು, ಎತ್ತ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವು. ಡಿಕೆ ವರ್ಸಸ್ HDK ಅತ್ತ ಪಟ್ಟದ ಫೈಟ್ಗೆ ಬೀಳುತ್ತಾ ಕೊಕ್ಕೆ ಅನ್ನೋದು ಸದ್ಯದ ಪ್ರಶ್ನೆ. ಬಿಡದಿ ಟೌನ್ಶಿಪ್ ಕೇವಲ ನೆಪ, ಪರಸ್ಪರ ಪಾಂತಾವಾನ ಪ್ರತಾಪ, ಬಂಡೆಗೆ ಪ್ರತಿಷ್ಠೆ ಹಠ, ಚಕ್ರವ್ಯೂಹ ರಚಿಸಿ ಎದುರಾಳಿಗಳ ಆಟ. ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗಮನಿಸಲೇಬೇಕಾದಂಥ ವಿಚಾರ, ಕೋಟ್ ಮಾಡ್ಕೊಂಡಿದ್ದನ್ನ ಗಮನಿಸಿ. ಸಿದ್ದು ಫ್ರೆಂಡ್ ಅಂತ ಹೇಳ್ತಾರೆ ಗೌಡ್ರು, ಡಿಕೆಗೆ ಡೈರೆಕ್ಟ್ ಕೌಂಟ್ರು. ಬಹಿರಂಗ ಆಗುತ್ತಾ ಡಿಕೆ HDK ಆಸ್ತಿ? ಹಾಗಾದ್ರೆ ಯಾರಿಗೆ ಫಜೀತಿ? ಶತ್ರುಗಳ ಜೊತೆ ಡಿಕೆ ಸಮರ, ಸಿಎಂ ಆಗೋ ಕನಸಿಗೆ ಏನಾದರೂ ಸಂಚಕಾರ ತಂದೊಡ್ಡುತ್ತಾ ಅನ್ನೋದು ಪ್ರಶ್ನೆ. ಐ ರಿಪೀಟ್, ಬಿಡದಿ ಟೌನ್ಶಿಪ್ ಮಾತು ಕೇವಲ ನೆಪ. ಇಲ್ಲಿ ಪರಸ್ಪರ ಸೆಡ್ ಹೊಡೆಯೋ ಕೆಲಸ ನಡೀತಾ ಇದೆ. ಪ್ರತಿಷ್ಠೆ ಹಠ, ಚಕ್ರವ್ಯೂಹ ರಚಿಸಿ ಎದುರಾಳಿಗಳ ಆಟ ನಡೀತಾ ಇದೆಯಾ? ಎಲ್ಲದಕ್ಕಿಂತ ಆಶ್ಚರ್ಯ ಅಂತ ಹೇಳಿದ್ರೆ HD ದೇವೇಗೌಡರು ಹೇಳಿರೋ ಮಾತು. ಹಾಗಾದ್ರೆ ಏನಾದರೂ ಮಾತಿನ ಅರ್ಥ? ಖಂಡಿತವಾಗ್ಲೂ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. HD ಕುಮಾರಸ್ವಾಮಿ ಅವ್ರು ಏನು ಮಾತನಾಡಿದ್ದಾರೆ, DK ಶಿವಕುಮಾರ್ ಅವ್ರು ಏನು ಮಾತನಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನು ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಎದ್ದೆದ್ದು ಬೀಳುವ DK ಶಿವಕುಮಾರ್ ಅವರಿಗೆ ಪಟ್ಟಕ್ಕೆ ಕುತ್ತು ಬಂದ್ಬಿಡುತ್ತಾ? ಇನ್ನೂ ತುಂಬಾ ಹುಷಾರಾಗಿ ಹೋಗ್ಬೇಕಾ? ಅವರ ಸಂಕಲ್ಪ ಈಡೇರ್ಲಿಕ್ಕೆ ಏನು ಮಾಡಬೇಕು? ಈಗ ತಿರುಪತಿ ತಿಮ್ಮಪ್ಪನ ದರ್ಶನನೂ ಮಾಡಿದ್ದಾಯ್ತು ಮತ್ತು ತಮ್ಮ ಪಕ್ಷದ ವರಿಷ್ಠರನ್ನು ಕೂಡ ದರ್ಶನ ಮಾಡಿದ್ದಾಯಿತು. ಆದರೂ ಏನಾಗ್ತಾ ಇದೆ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟುಡಿಯೋದಲ್ಲಿರುವಂಥ ಗೆಸ್ಟ್ಗಳ ಜೊತೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಲೆಟ್ಸ್ ಗೋ ಫಾರ್ ಇಟ್. ಪಂಥಾವಾನ ಪಾಲಿಟ್ರಿಕ್ಸ್ ಆಗಿದೆ ಈಗ. ಮತ್ತೊಮ್ಮೆ ರಾಮನಗರದಲ್ಲಿ ಗೌಡ್ರು ವರ್ಸಸ್ ಗೌಡ್ರು ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. JDS ಮತ್ತೆ ಮಾತಿನ ಮಲ್ಲ ಯುದ್ಧಕ್ಕಿಳಿದ ಡಿಕೆಶಿಗೆ ಸಿಎಂ ಪಟ್ಟ ಫಿಕ್ಸ್ ಆಗುತ್ತಾ? JDS ನಿಂದ ಡೈವರ್ಟ್ ಪಾಲಿಟ್ರಿಕ್ಸ್ ಆಗ್ತಾ ಇದೆಯಾ? ಮಾತನಾಡದವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರಾ DK ಶಿವಕುಮಾರ್? ಎಲ್ಲವನ್ನು ಒದ್ದು ಕಿತ್ಕೊಳ್ಬೇಕು ಅಂತ ಹೇಳಿದ್ದು ಯಾಕೆ DKಶಿ? ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು? DKಶಿ ನಟ್ಟು ಬಲ್ಟು ಟೈಟ್ ಮಾಡೋಕೆ HDD ಪ್ಲಾನ್ ಏನಾದರೂ ಮಾಡಿದ್ರಾ? HD ದೇವೇಗೌಡರು ಕೆಣಕಿ DK ದಾರಿ ತಪ್ಪಿಸ್ತಿದ್ದಾರಾ JDS ನಾಯಕರು? ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾಕಿಷ್ಟು ಆಟ ಆಡ್ತಾ ಇದ್ದಾರೆ DK ಶಿವಕುಮಾರ್? ಇತ್ತ ದಳಪತಿಗಳ ರಣತಂತ್ರ, ಅತ್ತ ಸಿದ್ದರಾಮಯ್ಯ ಬಣದ ಆಟ. ಬಿಡದಿ ಟೌನ್ಶಿಪ್ ನೆಪ, ಪಂಥಾವಾನ ಪಾಲಿಟಿಕ್ಸ್ ಅನ್ನೋದು ಸದ್ಯದ ಸಮಾಚಾರ, ಸದ್ಯದ ಸಮರಿ. ಓಕೆ, ಈಗ ನೇರವಾಗಿ ಗೆಸ್ಟ್ಗಳ ಬಳಿ ತೆರಳೋಣ. ಎಸ್, ಲೆಟ್ಸ್ ಗೋ ಫಾರ್ ಗೆಸ್ಟ್ಸ್. ಓಕೆ, ಇವತ್ತು ನಮ್ಮ ಜೊತೆಗಿದ್ದಾರೆ HD ದರ್ಶನ್ ಗೌಡ, ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ. ಇನ್ನು ಆಮ್ ಆದ್ಮಿ ಪಕ್ಷದ ವತಿಯಿಂದ ಶಶಿಧರ್ ಆರಾಧ್ಯ ಇದ್ದಾರೆ. ನಮಸ್ಕಾರ ಶಶಿಧರ್ ಆರಾಧ್ಯ ಅವರಿಗೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಕಮೆಂಟ್ ಆನ್ ದಿಸ್ ಅಪ್ಡೇಟ್ ದರ್ಶನ್ ಅವರೇ. ನೋಡಿ, ಏನು HD ದೇವೇಗೌಡರು ಕುಟುಂಬ ಇದೆ. 1984-85ರಿಂದನೂ DK ಶಿವಕುಮಾರ್ ಅವ್ರ ಮೇಲೆ ಒಂದು ಕತ್ತಿ ಮಸಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಮೊದಲ ಚುನಾವಣೆಯಲ್ಲಿ ಮಾನ್ಯ ದೇವೇಗೌಡರ ವಿರುದ್ಧ DK ಶಿವಕುಮಾರ್ ಅವರು ಸೋತರು. ಆದರೆ ಇವತ್ತಿನ ತನಕ ಸತತ 8 ಚುನಾವಣೆ ಸೋಲಿಲ್ಲದ ಸರದಾರ. ಮತ್ತು ಆ ಕುಟುಂಬದ ನಡುವೆ ಏನು ರಾಜಕೀಯ ಜಿದ್ದಾಜಿದ್ದು ಇದೇನು ಮೊದಲೇನಲ್ಲ. ನಾನು ಬಿಡ್ದಿದ್ದಕ್ಕೆ ಬರ್ತೀನಿ. ಯಾಕೆಂದರೆ ಕುಮಾರಸ್ವಾಮಿಯವರು ಇವತ್ತು
ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಚುನಾವಣೆಗೆ ನಿಂತು ಮುಗ್ಗರಿಸಿರೋದಂತೂ ಒಂದು ಕಡೆ ಸತ್ಯ. ಹಾಗೇನೆ ಅನಿತಾ ಕುಮಾರಸ್ವಾಮಿ ಅವರು ಡಿ ಕೆ ಸುರೇಶ್ ಅವರ ವಿರುದ್ಧ ನಿಂತು ಅವರೂ ಸೋತಿರೋದು ಅಷ್ಟೇ ಸತ್ಯ. ರಾಮನಗರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸೋತಿರೋದು ಅಷ್ಟೇ ಸತ್ಯ. ಇವರೇನೋ ಒಂದು ಚೆಸ್ ಆಡೋದಕ್ಕೆ ಅಂತ ಪ್ಲಾನ್ ಮಾಡಿಬಿಟ್ಟು JDS ಇಂದ ಅಡಿಮೈನ್ ತಗೊಂಡೋಗಿ BJP ಬಿಟ್ಟು ಅಲ್ಲೇನೋ ಟ್ರಿಕ್ಸ್ ಮಾಡೋದಕ್ಕೆ ಹೋದ್ರು. ಆ ಟ್ರಬಲ್ ಶೂಟರ್ಗೆ ಡಬಲ್ ಟ್ರಿಕ್ಸ್ ಮಾಡೋದಕ್ಕೂ ಗೊತ್ತು. ನಿಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ತಮ್ಮದೇ ಪಕ್ಷ ಬಿಟ್ಬಿಟ್ಟು BJPಗೆ ಕಳಿಸ್ಕೊಟ್ಟು ಅಲ್ಲೇನೋ ರಾಜಕೀಯ ಮಾಡೋದಕ್ಕೆ ಹೋದ್ರು. ಚೆಕ್ಮೇಟ್ ಯಾವ ರೀತಿ ಕೊಡೋದನ್ನ ಚನ್ನಪಟ್ಟಣದಲ್ಲಿ 3ನೇ ಬಾರಿಗೆ ಹ್ಯಾಟ್ರಿಕ್ ಸೋಲ್ನ ನಿಖಿಲ್ ಕುಮಾರಸ್ವಾಮಿ ಕಾಣ್ತಾರೆ, ಅಲ್ಲಿ ತೋರಿಸಿದ್ದಾರೆ. ಇದು ಒಂದು ಕಡೆ ರಾಜಕೀಯ ಜಿದ್ದಾಜಿದ್ದು ಎಲ್ಲ ಆಗ್ತಾ ಇದೆ. ಆದರೆ ಬಿಡದಿ ವಿಚಾರಕ್ಕೆ ಬರೋಣ ಸರ್. ಬಿಡದಿಯ ಈ ಜಮೀನುಗಳನ್ನೆಲ್ಲ ಒತ್ತುವರಿ ಮಾಡೋದು, ನೋಟಿಫಿಕೇಶನ್ ಮಾಡುವಂಥ ವಿಚಾರಕ್ಕೆ ಕೈ ಹಾಕಿದ, ಅದಕ್ಕೆ ಶಂಕುಸ್ಥಾಪನೆ ಗುದ್ಲಿ ಪೂಜೆ ಯಾರು ಮಾಡಿದ್ದಾರೆ ಅಂದರೆ ಅದು ಕುಮಾರಸ್ವಾಮಿ ಅವರೇ. ಅವರೇನಾದ್ರು ಮರ್ತಿದ್ರೆ ಈ DLF ಕಂಪ್ನಿ ಅನ್ನೋದಕ್ಕೆ ಏನು ಅವರಿಗೆ ಟೆಂಡರ್ ಕೊಡೋದಕ್ಕೆ ಅಂತ ಪ್ಲಾನ್ ಮಾಡಿದವರು ಕೊಟ್ಟವರು ಮತ್ತು ಅವ್ರು ಯಾಕೆ ವಾಪಸ್ ಹೋದ್ರು ಅಂತ ಅವ್ರು ಹೇಳಬೇಕು. ಆಯಿತು, ರೈತರು ಜಮೀನು ಅವತ್ತು ನೀವು ವಶಪಡಿಸ್ಕೊಬೇಕಾದ್ರೆ ಕೇತ್ಕನಹಳ್ಳಿ ಇದೊಂದು 14 ಎಕರೆ ಇದು ಏನೋ ಕಾಂಡೇ ಇಲ್ಲ. ತಮ್ಮ ಜಮೀನನ್ನ ಉಳಿಸ್ಕೊಂಡು ರೈತರಿಗೆ ಆಯ್ತಪ್ಪ ಇಷ್ಟು ವರ್ಷ ಆಯಿತು, ರೈತರಿಗೆ ಏನಾದರೂ ನ್ಯಾಯ ಕೊಟ್ಟರೆ ನೀವೇ ಶಂಕುಸ್ಥಾಪನೆ ಮಾಡಿ ನೀವೇ ಗುದ್ಲಿ ಪೂಜೆ ಮಾಡಿ ಆ ಟೌನ್ಶಿಪ್ಗೆ. ಇವತ್ತು ನೋಡಿದ್ರೆ ನಿಮ್ಮ ಕೈಲಿ ಅವ್ರ ಕೈಲಿ ನ್ಯಾಯನೂ ಕೊಡಿಸೋದಕ್ಕೆ ನೋಡಿ. ಇಲ್ಲಿ ಒಂದು ಇದಿದೆ, ಯಾವುದು ಊಸರವಳ್ಳಿ ಅಂತ ನಾವು ಕೇಳಿದ್ದೀವಿ. ಕ್ಷಣಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ. ಮತ್ತು ಇನ್ನೊಂದು 2 ತಲೆ ಹಾವು ಅಂತ ನಮ್ಮ ಮಲೆನಾಡು ಭಾಗದಲ್ಲಿ ಸಿಗುತ್ತೆ. ಆ ಕಡೆಗಾದ್ರೂ ಸರಿ ಈ ಕಡೆಗಾದ್ರೂ ಸರಿ, ನೀವು ಒಂದು ಕಡೆ ನಿರ್ಧಾರ ಮಾಡಿದ್ಮೇಲೆ ಒಂದು ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕಿತ್ತು, ಇಲ್ಲ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡಿಸ್ಬೇಕಿತ್ತು. ಆಗ್ತದ? ಆಗಿಲ್ಲ. ಮತ್ತು ಈ ಡಿನೋಟಿಫಿಕೇಶನ್ ಮಾಡೋವಂಥ ವಿಚಾರದಲ್ಲಿ ಅದನ್ನೇನಾದ್ರು ಬಿಡೋವಂಥ ವಿಚಾರ ಬಂತು ಅಂದರೆ ಮಾನ್ಯ ಶ್ರೀ ಯಡಿಯೂರಪ್ಪನವರು ಇವತ್ತು ಜೈಲಿಗೆ ಹಾಕೋದ್ರು. ಏನು ಇವ್ರ ಮಾತು ಕೇಳ್ಕೊಂಡು ಯಾರ್ಯಾರೋ ಜೈಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಸರ್. ಇವತ್ತು ಬಿಡದಿಯ ರೈತರನ್ನೆಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೌದು ಜವಾಬ್ದಾರಿ ತಗೊಂಡಿದ್ದಾರೆ ಸರ್. ಸೋಕಾಲ್ಡ್ ಸಾಯಿಲ್ಸ್ ಅನ್ನೋ ಅಂತ ಹೇಳ್ಕೊಂಡು ರೇಂಜ್ ರೇವರ್ಲಿ ಓಡಾಡೋಂತಾರಲ್ಲ, ಸೋಕಾಲ್ಡ್ ಮಣ್ಣಿನ ಮಗ ರೈತನ ಮಗ ಅಂತ ಹೇಳ್ಬಿಟ್ಟು ತಾಜ್ ವೆಸ್ಟರ್ನಲ್ಲಿ ವಿಯರ್ಸೋಂಥ ವ್ಯಕ್ತಿನೂ ಅಲ್ಲ ಡಿ ಕೆ ಶಿವಕುಮಾರ್ ಅವರು. ಹೌದು, ಈ ಮಣ್ಣಿನ ಮಗನಾಗಿ ಇವರು ರೈತನ ಮಗನಾಗಿ ದೊಡ್ಡ ಹಳ್ಳಿಯಲ್ಲಿ ಕೆಂಪೇಗೌಡರ ಮಗನಾಗಿ ಉತ್ತಿದ್ದಾರೆ, ಬಿತ್ತಿದ್ದಾರೆ, ಅವ್ರ ಜಮೀನು ಇದೆ, ರೈತರು ಕಷ್ಟ ನೋವು ಎಲ್ಲ ಗೊತ್ತಿದೆ. ಇವತ್ತು ರೈತರಿಗೆ ಒಂದು ದೊಡ್ಡ ಮೊತ್ತದ ಪರಿಹಾರವನ್ನು ಎಕರೆಗೇನಿಲ್ಲ ಅಂದರೆ 2.5-3 ಕೋಟಿ ಇದಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ ಒಬ್ಬ ರೈತರಿಗೆ ಆ ಮಟ್ಟದ ಹಣ ಕೊಡಿಸೋದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ಈಗ ಕೈಲಾಗ್ದಿಲ್ದಂಥವ್ರು ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರು ನಿಮ್ಮ ಕೈಲಿ ಆಗ್ತಾ ಇಲ್ಲ, ಯಾಕೆ ಕುಣಿಯೋದಕ್ಕೆ ಹೋಗ್ತಾ ಇದ್ದೀರಾ, ಕುಣಿಯೋದಕ್ಕೆ ಆಗ್ದಿಲ್ದವ್ರು ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಹಾಗೇನೆ ಮಾನ್ಯ ಕುಮಾರಸ್ವಾಮಿಯವರೇ ಅನಾವಶ್ಯಕ ಈ ರೀತಿಯಾದಂಥ ರೈತರ ಕಣ್ಣಲ್ಲಿ ರಕ್ತ ಕಣ್ಣೀರು ತರಿಸುವಂಥ ಕೆಟ್ಟ ಹೀನ ಮನಸ್ಥಿತಿಯ ಬುದ್ಧಿಯನ್ನು ಬಿಟ್ಟು ಆ ರೈತರಿಗೇನೋ ಒಳ್ಳೇದಾಗ್ತಾ ಇದೆ, ದಯವಿಟ್ಟು ಇಲ್ಲೂ ನೀವು ರಾಜಕೀಯ ಮಾಡೋದನ್ನ ಬಿಡಿ ಅಂತ ಕೇಳ್ತಾ ನೀವು ಮಾತಾಡ್ತಾ ಏನೋ ದೊಡ್ಡಗೌಡರು ವಿಚಾರ, ಆಮೇಲೆ ಸಿದ್ದರಾಮಯ್ಯನವ್ರನ್ನ ದೋಸ್ತಿ ಅನ್ನೋ ವಿಚಾರ. ಇವರು ದೊಡ್ಡಗೌಡರು ಮತ್ತು ಅವ್ರ ಕುಟುಂಬದವರು ಯಾವಾಗ ಯಾರಿಗೆ ದೋಸ್ತಿ ಅಂತಾರೆ ಗೊತ್ತಾಗಲ್ಲ. 2006ರಲ್ಲಿ ಯಡಿಯೂರಪ್ಪವ್ರನ್ನ ಏನು ಹಗ್ ಮಾಡಿದ್ದೇನು, ಇನ್ನೂ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದೇನು ಎಲ್ಲ ಆಗಿ ಸರ್ಕಾರ ರಚನೆ ಮಾಡಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋ ಟೈಮಲ್ಲಿ ಅವ್ರಿಗೆ ಕೈ ಕೊಟ್ಟು ಅವರು ವಚನಾಭ್ರಷ್ಟ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವ್ರು ತಿರುಗಿದ್ದು ನಾವು ಕಂಡಿದ್ದೀವಿ. ನಾವೇನೋ ಒಂದು ಅಧಿಕಾರ ಇರಲಿ ಕುಮಾರಸ್ವಾಮಿ ಅವರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಮಾಡೋಣ ಅಂತ ಕೊಟ್ಟು ಅಲ್ವಾ, ಅದು ಕೊಟ್ಟಿದ್ದು ನಾವು ಉಳಿಸ್ಕೊಳಕ್ಕಾಗ್ತದೆ. ಏನ್ ಕೇಳಬೇಕು ಅಂತಿದ್ದೆ ಅದನ್ನ ನೀವು ಆಂಟಿಸಿಪೇಟರಿ ಆಗಿ ಹೇಳ್ತಿರಲ್ಲ, ವಾಚಾಮ ಗೋಚರವಾಗಿ ಮೊದಲು ಬೈದಾಡ್ಕೊಳ್ತೀರಿ, ನಿಮ್ಮ ಅಧಿಕಾರ ಅದ್ರಲ್ಲಿ ಇರ್ಲಿಲ್ವೇನೋ? ಸ್ವಾಮಿ ನೀವು ಬರ್ತೀನಿ ನೋಡಿ, ಪ್ರಜಾಪ್ರಭುತ್ವ ಉಳಿಬೇಕು. ಪ್ರಜಾಪ್ರಭುತ್ವ ಉಳಿಬೇಕಾಗಿ ಏನ್ ಬೇಕಾದ್ರೂ ಮಾಡ್ತೀರಿ ಅನ್ನುವ ನೆಪವಾಗಿ ಇಟ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ತೀರಿ. ನಮ್ದೊಂದು ಲಾರ್ಜೆಸ್ಟ್ ನಂಬರ್ ಬಂದಾಗ ಒಂದು ಅವಕಾಶ ಕೊಡಬೇಕು. ಅನುಕೂಲ ಸಿಂಧು ರಾಜಕಾರಣ, ಅನುಕೂಲ ಸಿಂಧು ರಾಜಕೀಯ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅದು ಮೂಲ ಹುಟ್ಟು ಅದೇನೋ ಅಂತಾರಲ್ಲ, ಕಾವೇರಿ ಮೂಲ ಇಲ್ಲಿ ಹುಟ್ಟುತ್ತೆ ತಲಕಾವೇರಿ ಇಲ್ಲ ಅಂತ. ಹಾಗೆ ಅನುಕೂಲ ಸಿಂಧು ರಾಜಕೀಯ ಮಾಡೋದ್ರಲ್ಲಿ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡೋದ್ರಲ್ಲಿ ದೇವೇಗೌಡರು ಮತ್ತೆ ಅವರ ಕುಟುಂಬ, ಅವ್ರ ಕಂಪ್ನಿ ಏನಿದೆ ಎತ್ತಿದ ಕೈ, ನೀವು ಮುಂದೆ ಅವಕಾಶ ಕೊಡಿ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ್ಯಾವ ಅನುಕೂಲಗಳನ್ನ ಮಾಡ್ಕೊಂಡು ಯಾವ್ಯಾವ ಕ್ಷೇತ್ರದಲ್ಲಿ ಮನೆ ಮಗ ಅನಿವಾರ್ಯತೆ ಬಂದ್ರೆ ನೀವು JDS ಜೊತೆ ಕೈ ಜೋಡಿಸಲ್ಲ, ನಂಬರ್ಗಳೇನಾದ್ರೂ ಕಡಿಮೆ ಬಂದ್ರೆ ಕೈ ಜೋಡಿಸಲ್ಲ ಮುಂದಿನ ದಿನಗಳಲ್ಲಿ. ಸರ್ 179 ಮೇಲೆ ಗೆಲ್ತೀವಿ ಸರ್, ನೀವೆಲ್ಲಿದ್ದೀರಾ? ಜನ ನಮ್ಮನ್ನ ಮೆಚ್ಚಿದ್ದಾರೆ. ಈಗ ಮೊನ್ನೆ ನಡೀತಲ್ಲ ಸರ್ ಬೈ ಎಲೆಕ್ಷನ್, ಏನು ತಂತ್ರಗಳು, ಏನು ಒಳೆಯೇಟಿನ ಕುತಂತ್ರಗಳನ್ನೆಲ್ಲ ಮಾಡಿದ್ರು ಸಮೇತ ನಾವು ಗೆದ್ದಿದ್ದೀವಿ. ಕಳೆದ ಬಾರಿ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಮನೆಗೆ ಕಳಿಸಿದೀವಿ. ನಮಗೂ ಮತದಾರಗೂ ನಮಗೂ ಭಗವಂತನಿಗೂ ಇರ್ತಕ್ಕಂಥ ಸಂಬಂಧ. ಮತ್ತೆ ನಿಖಿಲ್ ಹೇಳ್ತಾ ಇರೋದಾ? ಭರತ್ ಮತ್ತೆ ನಿಖಿಲ್. ಹೌದು, ಬೊಮ್ಮಾಯಿಯವ್ರ ಮಗನೂ ಸೋತ್ರಲ್ವ ಸರ್, ಇವರು ಹಾಲಿ ಕೇಂದ್ರ ಸಚಿವರ ಮಗನೂ ಸೋತ್ರಲ್ವ ಸರ್. ಸೋತಿರ್ತಕ್ಕಂಥದ್ದು ವಾಸ್ತವ ಸತ್ಯ. ಸೋಲಿನ ರುಚಿ ಉಂಡು ಇವತ್ತು ಇದೇ ರೀತಿ ರಾಜಕೀಯ ಜಿದ್ದನ್ನು ಸಾಧಿಸಿ 18 ಸೀಟಿಗೆ ಬಂದಿದ್ದಾರೆ. ಹೌದು ಸರ್, ಆ ಸೋಲಿಗೆ ನೀವು ಅದನ್ನೇನು ಅಷ್ಟೊಂದು ವಿಕೃತವಾಗಿ ಸಂಭ್ರಮಿಸುವಂತದ್ದು ಏನಿದೆ, ಅವ್ರ ಮನೆ ಕಳಿಸಿದೀವಿ ಅಂತ ಸಂಭ್ರಮ. ಇದೇ ಮಾತುಗಳನ್ನ ನಾವೇನಾದ್ರೂ ಸೋತಾಗ, ನಮ್ಮ ಯಾರು ಸೋತಾಗ ಇದೇ ಕುಮಾರಸ್ವಾಮಿ ಆಡ್ರ ಮಾತು ರಾಜಕೀಯವಾಗಿ ಇತಿಹಾಸದಲ್ಲಿ ಉಲ್ಲೇಖವಿದೆ.